ನಮ್ಮ ಕರ್ನಾಟಕ ಸೇನೆಯ ನೂತನ ಅಧ್ಯಕ್ಷರುಗಳ ನೇಮಕ. ಚಾಮರಾಜನಗರ ಜಿಲ್ಲೆಯ ಪಟ್ಟಣದಲ್ಲಿರುವ ಭಾಗ್ಯಲಕ್ಷ್ಮಿ ಹೋಟೆಲ್ ಕಮ್ಯುನಿಟಿ ಹಾಲ್ನಲ್ಲಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಎಂ ಪಡ್ಕೋಣೆ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾದ ಗಿರೀಶ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹಲವು ಘಟಕಗಳ ಅಧ್ಯಕ್ಷರುಗಳ ನೇಮಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಗರದ ಟೌನ್ ಘಟಕದ ಗೌರವ ಅಧ್ಯಕ್ಷರಾಗಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಯಾಗಿ ರಾಘವೇಂದ್ರ, ಹರವೆ ಹೋಬಳಿ ಘಟಕದ ಅಧ್ಯಕ್ಷರಾಗಿ ರವಿ, ಚಂದಕವಾಡಿ ಹೋಬಳಿ ಘಟಕದ ಅಧ್ಯಕ್ಷರಾಗಿ ರವೀಂದ್ರ ಹಾಗೂ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಮಹಾದೇವಸ್ವಾಮಿ ದಳಪತಿ ಅವರು ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ಗೌಡ್ರು, ಟೌನ್ ಅಧ್ಯಕ್ಷರಾದ ಮುದಾಸಿರ್, ಉಪಾಧ್ಯಕ್ಷರಾದ ರವಿಕುಮಾರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಮಾಡಿದ್ದೀನಿ ಸರ್. ನೋಡಿ, ಒಂದು ಸುತ್ತಿನ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸೇನೆಯಿಂದ ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ನಾಯ್ಕ ಅವರು ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗವನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಇವತ್ತು ನಾವು ಇಲ್ಲಿ ಎಲ್ಲರನ್ನೂ ಕರೆದು ಜಿಲ್ಲಾಧ್ಯಕ್ಷರು ಮತ್ತೊಬ್ಬ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಗಿರಿ ನಾಯಕ್ ಅವರು ಕೂಡ ಈ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಹೀಗೆ ನೂತನವಾಗಿ ಗೌರವ ಅಧ್ಯಕ್ಷರಾದಂಥ ನಾನು ಎಲ್ಲ ನಮ್ಮ ಸಂಘಟನೆಗಳಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಉದ್ದೇಶ ಇಷ್ಟೇ, ಚಾಮರಾಜನಗರ ಜಿಲ್ಲೆ ಗಡಿ ಭಾಗ ಇರೋದ್ರಿಂದ ಚಾಮರಾಜನಗರ ಜಿಲ್ಲೆ ಒಳಗಡೆ ಹಲವಾರು ಕಡೆ ಆಂಧ್ರ ಭಾಷೆಗಳು ಹೆಚ್ಚಿಗೆ ಹರಿದಾಡ್ತಿದೆ. ನಮ್ಮ ಕನ್ನಡ ಸೇನೆಯಿಂದ ಮುಂದೊಂದು ದಿನ ಗುಂಡ್ಲುಪೇಟೆ ಬಂಡೀಪುರದಿಂದ ಯಾವುದೇ ಒಂದು ಮಳಿಗೆಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಅನ್ಯ ಭಾಷೆ ಇದ್ದರೆ ಅದನ್ನ ತೆರವುಗೊಳಿಸಲಿ ನಮ್ಮ ಸಂಘಟನೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ಸೇನೆ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅಂತಹ ಸುರೇಶ್ ನಾಯ್ಕರವರು ಹಾಗೂ ತಾಲೂಕು ಅಧ್ಯಕ್ಷರಾದ ಗಿರೀಶ್ ನಾಯ್ಕರವರು ಹಾಗೂ ರಾಜ್ಯಾಧ್ಯಕ್ಷರಾದ ಎಂ ಬಸವರಾಜು ಪಡ್ಕೋಟೆಯವರು ಈ ನೇತೃತ್ವದಲ್ಲಿ ನೇಮಕಾತಿ ಪ್ರಧಾನ ಕಾರ್ಯದರ್ಶಿಗಳ ನೇಮಕಾತಿಯನ್ನು ಏರ್ಪಡಿಸಲಾಗಿದ್ದು, ಇಂದು ಗುಂಡ್ಲುಪೇಟೆ ತಾಲೂಕಿನ ಸುರೇಶ್ ನಾಯ್ಕರು ಜಿಲ್ಲಾಧ್ಯಕ್ಷರಾಗಿ ಆಗಮಿಸಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಸಭೆಯನ್ನು ಸೇರಿದ್ದಾರೆ. ಈ ಸಮ್ಮುಖದಲ್ಲಿ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಆಯ್ಕೆಯಾಗಿರುವಂತಹ ಮಹದೇವಸ್ವಾಮಿ ಅವರು ಹಾಗೂ ಹರವೆ ಹೋಬಳಿ ರವಿಯವರು ಹಾಗೂ ಚಂದಕವಾಡಿ ರಾಜೇಂದ್ರರವರು ಹಾಗೂ ಟೌನ್ ಅಧ್ಯಕ್ಷರಾದ ಮಂಜುನಾಥ್ ಅವರು ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ರಾಘವೇಂದ್ರ ಅವರು ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ನಮ್ಮ ಟೌನ್ ಪ್ರಧಾನ ಕಾರ್ಯದರ್ಶಿಯಾಗಿ ಗಿರೀಶ್ ಗೌಡ ಅವರು ಆಗಮಿಸಲಿದ್ದಾರೆ. ನಮ್ಮ ಕರ್ನಾಟಕ ಸೇನೆಯ ಎಂ ಬಸವರಾಜ್ ಪಡ್ಕೋಣೆ ರಾಜ್ಯಾಧ್ಯಕ್ಷರು ಮತ್ತು ಶ್ರೀ ಗಿರಿ ನಾಯಕ್ ತಾಲೂಕು ಅಧ್ಯಕ್ಷರು ಮತ್ತು ಕನ್ನಡ ಹೆಮ್ಮೆಯ ಸೈನಿಕ ಶ್ರೀ ಸುರೇಶ್ ನಾಯಕ್ ಜಿಲ್ಲಾಧ್ಯಕ್ಷರ ಇವರ ನೇತೃತ್ವದಲ್ಲಿ ಹೊಸದಾಗಿ ನಾನು ಶ್ರೀ ಬಿ ರವೀಂದ್ರ ಆದ ನಾನು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ಸೇನೆಯ ಚಂದಕವಾಡಿ ಹೋಬಳಿಯ ಈ ಕೂಡಲೇ ಜಾರಿ ಬರುವಂತೆ ನೇಮಕ ಮಾಡಿರುತ್ತಾರೆ. ಸಂಘಟನೆ ಪರಿಣಾಮಕಾರಿ ಸಂಘಟಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಕಳಕಳಿಯೊಂದಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಸಮಾಜೋನ್ಮುಖ ಹಾಗೂ ಸಮಾಜಪರ ಕೆಲಸಗಳನ್ನು ನಿರ್ವಹಿಸಲು ನಮ್ಮ ಕರ್ನಾಟಕ ಸೇನೆಯ ನಿಯಮಾವಳಿ ಪ್ರಕಾರ ನನ್ನನ್ನು ನೇಮಕ ಮಾಡಿರುತ್ತಾರೆ. ಈ ನಮ್ಮ ಕರ್ನಾಟಕ ಸೇನೆಯ
ನನ್ನನ್ನು ನೇಮಕ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಮನಸ್ಸಿಗೆಗಳನ್ನ ವಿಚಾರಗಳನ್ನ ಚರ್ಚೆ ಮಾಡಿ ನಮ್ಮ ಸಂಘಟನೆ ಸೇರಿದ ಉದ್ದೇಶ ಸೇರಿದ ನಂತರ ಎಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಂತ ಈ ಮೂಲಕ ನಮ್ಮ ಕರ್ನಾಟಕ ಸೇನೆಯ ಎಂ ಬಸವರಾಜ್ ಕೊಡುಕೋಣೆ ರಾಜ್ಯಾಧ್ಯಕ್ಷರು ಮತ್ತು ಶ್ರೀ ಗಿರೀಶ್ ನಾಯಕ್ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಶ್ರೀ ಸುರೇಶ್ ನಾಯ್ಕರು ಜಿಲ್ಲಾಧ್ಯಕ್ಷರಾದಂತಹ ಸಮ್ಮುಖದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕಾರ್ಯದರ್ಶಿಯಾಗಿ ನನ್ನನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅವರಿಗೆ ಮೊದಲನೇ ಧನ್ಯವಾದಗಳು. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ಸೇನೆಯ ಪ್ರಥಮ ಕಾರ್ಯದರ್ಶಿ ಟೌನ್ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ನನ್ನನ್ನು. ಹಾಗೂ ಸಂಘಟನೆಯನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಸಾಮಾಜಿಕ ಕಳಕಳಿಯೊಂದಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಸಮಾಜಮುಖಿ ಹಾಗೂ ಸಮಾಜಪರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ನಮ್ಮ ಕರ್ನಾಟಕ ಸೇನೆ ನಿಯಮಾವಳಿ ಪ್ರಕಾರ ನೇಮಕ ಮಾಡಿರುತ್ತಾರೆ. ಈ ಮೂಲಕ ಈ ಮಾತನ್ನು ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.